ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ಆಷಾಢ ಶುಕ್ರವಾರದ್ದು ವಿಡಿಯೋ ಆಗ್ತಾ ಇರೋದು. ಇದು ಯಾವತ್ತು ಬರುತ್ತೆ ಅಂತ ಗೊತ್ತಿಲ್ಲ. ಖಂಡಿತ ಇವತ್ತಿನ ವಿಡಿಯೋ ತುಂಬ ಜನಕ್ಕೆ ಯೂಸ್ಫುಲ್ ಆಗಿರುತ್ತೆ. ಆಷಾಢ ಶುಕ್ರವಾರ ಮನೇಲಿ ಪೂಜೆ ಎಲ್ಲ ಮಾಡಿ ಮನೆ ಪಕ್ಕದಲ್ಲಿರುವಂಥ ಮಧುರಮ್ಮ ಟೆಂಪಲ್ಗೆ ಹೋಗಿದ್ದೆ. ಸೊ ಟೆಂಪಲ್ಗೆ ಹೋಗ್ಬಿಟ್ಟು ಕೆಲವೊಂದು ಪ್ರಾಡಕ್ಟ್ನ ತರಿಸ್ಕೊಂಡು ಆಲ್ರೆಡಿ 4-5 ತಿಂಗಳಾಗ್ಬಿಟ್ಟಿದ್ದು. ಅದನ್ನ ನೋಡ್ಕೊಂಡೇ ಇರಲಿಲ್ಲ ನಾನು. ಆನಂತರ ಏನೋ ಮನೆ ರೂಮ್ ಕ್ಲೀನ್ ಮಾಡೋವಾಗ ಸಿಕ್ತು. ಇನ್ನೊಂದೇನಂದ್ರೆ ಅದಂದ್ರೆ ತರ್ಸ್ಕೊಂಡಿರೋದು ಒಳ್ಳೇದಾಯ್ತು. ಇವಾಗ ಹಬ್ಬಗಳು ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಹಬ್ಬಕ್ಕೆ ಏನಾದ್ರು ಮನೇಲಿ ಡೆಕೋರೇಷನ್ ಮಾಡ್ತೀರಂದ್ರೆ ಖಂಡಿತ ಅವ್ರಿಗೆ ಯೂಸ್ಫುಲ್ ಆಗಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಬನ್ನಿ ನಾನು ಏನೇನು ಪ್ರಾಡಕ್ಟ್ ತರಿಸ್ಕೊಂಡಿದ್ದೀನಿ ಅಂತ ನೋಡ್ಕೊಬರೋಣ. ಹಾಗೆ ಅದು ಯಾವ ಥರ ಇದೆ ಕ್ವಾಲಿಟಿ ಅಂತಲೂ ಚೆಕ್ ಮಾಡೋಣ. ಸೊ ಇವಾಗ ನೋಡ್ತಾ ಇರ್ಬೋದು, ಕೆಲವೊಂದು 3 ಪ್ರಾಡಕ್ಟ್ ಏನೋ ಅಂದ್ಕೊಂಡಿದ್ದೀನಿ. ಎಲ್ಲ ಮನೆಗೆ ಬೇಕಾಗಿರುವಂಥದ್ದು, ಯಾವುದು ವೇಸ್ಟ್ ಅಂತೂ ಅಲ್ವೇ ಅಲ್ಲ. ಇನ್ನೊಂದೇನಂದರೆ ಇವಾಗ ಅಪಾರ್ಟ್ಮೆಂಟ್ ಹತ್ರ ಇರ್ತೀರ, ರಂಗೋಲಿ ಹಾಕಕ್ಕಾಗೋದಿಲ್ಲ, ಅಥವಾ ಮನೆ ಹತ್ರ ಚಿಕ್ಕ ಜಾಗ ಇರುತ್ತೆ, ರಂಗೋಲಿ ಹಾಕಕ್ಕಾಗಲ್ಲ, ಅಥವಾ ಮನೇಲಿ ಈ ಥರ ಗೌರಿ ಹಬ್ಬ ಆಗಲಿ, ಲಕ್ಷ್ಮಿ ಹಬ್ಬ ಆಗಲಿ ರಂಗೋಲಿ ಹಾಕಕ್ಕಾಗಲ್ಲ ಅನ್ನೋರಿಗೆ ಇದೊಂದು ಸ್ಟೆನ್ಸಲ್ ಬಂದಿದೆ, ವುಡ್ಡಂದು MDF ಬೋರ್ಡ್ದು. ಆರಾಮಾಗಿ ಈ ಥರ ಒಂದು MDF ಬೋರ್ಡ್ ತೊಗೋಬೋದು. ಇದು 12 ಇಂಚ್ ಆಗಿರುತ್ತೆ. ಇದರಲ್ಲಿ ತುಂಬ ವೆರೈಟಿ ಆಫ್ ಡಿಸೈನು ಮಾಡಲ್ ಸಿಗುತ್ತೆ. ಇದು ಬಂದ್ಬಿಟ್ಟು ನನಗೆ ಆಲ್ರೆಡಿ ರಂಗೋಲಿ ಹಾಕಕ್ಕೂ ಬರುತ್ತೆ. ನಾನು ದೊಡ್ಡದಾಗಿ ಚಿಕ್ಕದಾಗಿ ಯಾವ ಥರದ್ದು ಹಾಕೋಬೋದು. ರಂಗೋಲಿ ಹಾಕಕ್ಕೆ ಬರದೇ ಇರೋರು ಈ ಥರ ತಗೊಂಡು ಯೂಸ್ ಮಾಡ್ಕೋಬೋದು. ಮತ್ತು ಅಪಾರ್ಟ್ಮೆಂಟಲ್ಲಿ ಜಾಗ ಕಡಿಮೆ ಇರೋರಿಗೆ, ಅಥವಾ ಮನೆ ದೇವ್ರು ಕುಂಡ್ರಿಸ್ತಿರೋ ದೇವ್ರ ಹತ್ರ ರಂಗೋಲಿ ಹಾಕ್ಬೇಕಂದ್ರೆ ಅದು ಯೂಸ್ಫುಲ್ ಆಗಿರುತ್ತೆ. ನಾನು ತರಿಸ್ಕೊಂಡಿದ್ದು ಏನಕ್ಕೆ ಅಂದರೆ, ಇದನ್ನ ಪೇಂಟಿಂಗ್ ಮಾಡ್ಬಿಟ್ಟು ಒಂದು ಮಂಡಲ ಆರ್ಟ್ ಥರ ಡಿಸೈನ್ ಮಾಡೋಣ ಅಂತ. ಆನಂತರ ನೆಕ್ಸ್ಟ್ ತಗೊಂಡಿರೋದು ಬಂದ್ಬಿಟ್ಟು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಎಷ್ಟೊಂದು ಜನ ಬೆಳ್ಳಿನಲ್ಲಿ, ಹಿತ್ತಾಳೆನಲ್ಲಿ, ತಾಮ್ರದಲ್ಲಿ ತಗೊಂಡಿರ್ತೀರ. ಅದನ್ನು ಸೆರಾಮಿಕಲ್ಲಿ ತಗೊಂಡಿದ್ದೀನಿ. ಏನಂತೀರಾ, ಅಗರಬತ್ತಿ ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು. ಅಂದರೆ ಊದುಬತ್ತಿ ಸ್ಟ್ಯಾಂಡು. ಇದು ಸೆರಾಮಿಕ್ ತಗೊಂಡಿದ್ದೀನಿ. ತುಂಬಾ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಒಂಥರ ಲೋಟಸ್ ಥರನೇ ಇದೆ. ನೋಡ್ತಾ ಇರ್ಬೋದು, ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ಅಷ್ಟೇ, ನೀವು ಬೆಳ್ಳಿನಲ್ಲಿ ತಗೊಂಡಿರ್ತೀರಾ, ಮತ್ತು ಹಿತ್ತಾಳೆನಲ್ಲಿ, ತಾಮ್ರದಲ್ಲೆಲ್ಲ ತಗೊಂಡಿರ್ತೀರಾ. ಏನಂತೀರಾ, ಇದನ್ನು 2 in 1 ಆಗಿ ಯೂಸ್ ಮಾಡ್ಕೋಬೋದು. ಅಂದರೆ ದೀಪ ಹಚ್ಚಕ್ಕೂ ಯೂಸ್ ಮಾಡ್ಕೋಬೋದು, ಅರಿಶಿನ ಕುಂಕುಮ ಇಡೋಕ್ಕೂ ಯೂಸ್ ಮಾಡ್ಕೋಬೋದು. ನಾನು ಮನೇಲಿ, ದೇವ್ರ ಮನೇಲಿ ಕುಬೇರ ಕುಂಚ ಇಟ್ಟಿದ್ದೀನಿ. ಅಲ್ಲಿ ನಾನು ಬೆಳ್ಳಿದೆ ಅರಿಶಿನ ಕುಂಕುಮ ಬಟ್ಲಿಟ್ಟಿದ್ದೆ. ಅದ್ರ ಬದಲಾಗಿ ಈ ಥರ ಮಾರ್ಬಲ್ದು ತಗೊಂಡೆ. ಮಾರ್ಬಲ್ದು ಜಾಸ್ತಿ ಅನ್ಕೋಬೇಡಿ, ಕಡಿಮೆ ರೇಟಿದೆ, ಒಳ್ಳೆ ಕ್ವಾಲಿಟಿ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಜಾಸ್ತಿ ಕ್ವಾಂಟಿಟಿನೂ ಅರಿಶಿನ ಕುಂಕುಮ ಹಿಡಿಯಲ್ಲ. ಒಂದೊಂದು ಸ್ಪೂನ್ ಆಗೋಷ್ಟು ಹಿಡಿಯುತ್ತೆ, ಮತ್ತು ವೇಸ್ಟು ಆಗೋದಿಲ್ಲ ಅರಿಶಿನ ಕುಂಕುಮ. ಅದಕ್ಕೆ ಅದು ತರಿಸ್ಕೊಂಡೆ. ಬೇಕಂದರೆ ಎಲ್ಲ ಪ್ರಾಡಕ್ಟ್ದು ಲಿಂಕ್ ಕೊಟ್ಟಿರ್ತೀನಿ, ಬೈ ಮಾಡ್ಕೊಳ್ಳಿ. ಇದಂತೂ ಸಖತ್ತಾಗಿದೆ. 3 ಸ್ಟೆಪ್ಪು. ಇದರಲ್ಲಿ 4 ಸ್ಟೆಪ್ಪು, 5 ಸ್ಟೆಪ್ಪು, ಸಿಂಗಲ್ ಸ್ಟೆಪ್ ಎಲ್ಲ ಸಿಗುತ್ತೆ. ನಾನು 3 ಸ್ಟೆಪ್ ತಗೊಂಡಿದ್ದೀನಿ. ಮನೇಲಿ ಇವಾಗ ವರಲಕ್ಷ್ಮಿ ಹಬ್ಬ ಮಾಡ್ತೀರಾ, ಗಣೇಶ ಹಬ್ಬ ಮಾಡ್ತೀರಾ, ಅಥವಾ ಏನಾದರೂ ಶ್ರೀಮಂತ ಈವೆಂಟ್ಗಳೆಲ್ಲ ನೀವೇ ಮನೇಲಿ ಪ್ರಿಪೇರ್ ಮಾಡ್ತೀರಾ ಅಂದರೆ, ಸೈಡಲ್ಲಿ ಡೆಕೋರೇಷನ್ ಆಗಿ ಅದು ಇದು ಖರ್ಚು ಮಾಡೋದಕ್ಕಿಂತ ಓನಾಗಿ ತೊಗೊಂಡ್ಬಿಟ್ರೆ ನಮಗೆ ಹೆಂಗೆ ಬೇಕು ಹಂಗೆ ನಾವೇ ಡಿಸೈನ್ ಮಾಡ್ಕೋಬೋದು. ಅದೇ ಥರ ಈ ಥರ ಒಂದು 3 ಸ್ಟೆಪ್ಪದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ತುಂಬಾ ಈಸಿಯಾಗಿ ಫಿಟ್ ಮಾಡ್ಬೋದು. ಮತ್ತು ಇದು ಗೋಲ್ಡನ್ ಕಲರಲ್ಲಿ ಇರೋದ್ರಿಂದ ನಮಗೆ ಕಲರ್ ಹೋಯ್ತಂದ್ರೂ ಗೋಲ್ಡನ್ ಕಲರ್ ಸ್ಪ್ರೇ ಬಾಟಲ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ನಾವು ಪೇಂಟ್ ಮಾಡ್ಕೋಬೋದು. ಲೈಫ್ ಟೈಮ್ ಆಗಿ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಉರುಳಿ ಥರನೂ ಯೂಸ್ ಮಾಡ್ಕೋಬೋದು, ಕ್ಯಾಂಡಲ್ ಹಚ್ಚೋ ಥರನೂ ಯೂಸ್ ಮಾಡ್ಕೋಬೋದು, ಫ್ಲವರ್ ಡೆಕೋರೇಷನ್ ಆಗಿ ಯೂಸ್ ಮಾಡ್ಕೋಬೋದು. ಹೇಳಿದ್ನಲ್ಲ, ಮನೇಲಿ ಯಾವುದೇ ರೀತಿ ಈವೆಂಟ್ಗಳು ಮಾಡಿದಾಗ ಕೂಡ ನೀವು ಡೆಕೋರೇಷನ್ ಆಗಿ ಯೂಸ್ ಮಾಡ್ಕೋಬೋದು. ಅದೇ ಥರ ಸಿಂಪಲಾಗಿ ಒಂದು ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟವಾಗಿರೋಂಥ ಮಲ್ಟಿ ಕಲರ್ ಫ್ಲವರಲ್ಲಿ ಡೆಕೋರೇಷನ್ ಮಾಡಿಕೊಂಡು ಇದ್ರ ಮಧ್ಯದಲ್ಲಿ ದೀಪ ಕೂಡ ಹಚ್ಕೋಬೋದು. ನಾನು ಜಸ್ಟ್ ಕ್ಯಾಂಡಲ್ ಇಟ್ಟು ತೋರಿಸ್ತಾ ಇದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಮತ್ತು ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಮನೇಲಿ ಎಷ್ಟೊಂದು ವೆರೈಟಿ ಆಫ್ ಡೆಕೋರೇಷನ್ ಮಾಡೋರಿಗೆ ಇದೊಂದು ಬೆಸ್ಟ್ ಐಟಮ್ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ಥರ ಇನ್ನು ಮುಂದೆ ತುಂಬ ಡಿಫ್ರೆಂಟಾಗಿ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇಲ್ಲ ಅಂತ ಕೇಳ್ಕೊತೀನಿ. ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.